ನಾನು ಏನು ಹೇಳಲ್ಲ, ಆಮೇಲೆ ಮಾತಾಡ್ತಿರ್ತೀನಿ. ನಿಮ್ಮ ಹತ್ರ ಅವರು ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿ ಜಾಯ್ನಿಂಗ್ ಆಗಿ ಮತ್ತೆ ವೆಬಿನಾರ್ ಅಟೆಂಡ್ ಮಾಡ್ತಾ ಇದ್ರು. ವೆಬಿನಾರ್ ಅಟೆಂಡ್ ಮಾಡಿದಾಗ ನನ್ನ ಬಂದಾಗ ಹೇಳ್ತಿದ್ರು, ನೀನು ನೋಡು ಈ ಥರ ಹಿಂಗಿರುತ್ತೆ, ಈ ಥರ ಹೆಲ್ಪ್ ಆಗುತ್ತೆ ಮಾಡ್ಬೋದು ಅಂತ ಹೇಳ್ತಿದ್ರು. ನಾನು ಸರಿ ನನ್ನ ಟೈಮಲ್ಲಿ ನೋಡ್ಬೋ ಸರಿ ಅದೇ ಹೋಗ್ತಿರುತ್ತೆ, ಅಷ್ಟು ಬೇಗ ನನಗೆ ಆಗೋದು ಡೌಟ್ ಇರುತ್ತೆ ಅಂತ ಹೇಳಿದೆ. ಸರಿ ಬಿಡಿ ಅಂದ್ಬಿಟ್ಟು ಅವರೇನು ಹೇಳಿಲ್ಲ. ಸರಿ ನಾನು ಸುಮ್ಮನೆ ಅದೇ ಮತ್ತೆ ಅವರೇ ನೋಡ್ತಿರ್ಬೇಕಾದ್ರೆ ನನಗೆ ಅನಿಸ್ತು, ಏನೋ ನೋಡ್ತಿದ್ದಾರೆ ಎಷ್ಟೊಂದು ಟೈಮ್ ನಾನು ಸುಮ್ಮನೆ ಬೇರೆ ರೀಲ್ಸ್ ನೋಡ್ಕೊಂಡು ಏನೋ ಬೇರೆ ಇದರಲ್ಲಿ ವರ್ಕ್ ಮಾಡ್ಕೊಂಡು ಇರ್ತಿದ್ದೆ. ಇವ್ರಿಗೆ ಅಷ್ಟು ಟೈಮ್ ತಗೊಂಡು ನೋಡ್ತಿರ್ಬೇಕಾದ್ರೆ ಏನೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ಒಂದು 2 ವರ್ಷ ಅಬ್ಸರ್ವ್ ಮಾಡಿದೆ. ಸುಮ್ಮನೆ ನೋಡ್ಬೇಕಂತ ನೋಡಿ ಸುಮ್ಮನೆ ಅಬ್ಸರ್ವ್ ಮಾಡಿದೆ. ಆಮೇಲೆ ನೋಡ್ತಿರ್ಬೇಕಾದ್ರೆ ವಿಡಿಯೋಸ್ ನೋಡ್ತಾ ನನಗೆ ಅನಿಸ್ತು, ಈಗ ನಾನು ಫುಲ್ ಟೈಮ್ ನೋಡಬೇಕು ಆಕ್ಚುಲಿ ಒಂದು ಸೆಷನ್ಗಳು ಸೆಷನ್ ನೋಡಿದಾಗ ನನಗೆ ಅನಿಸ್ತು ಏನಾದರೂ ಮಾಡೋದು ನಾವು ಆಕ್ಚುಲಿ ಮಾಡಬೇಕು. ಇದೇ ಥರ ಇರುತ್ತೆ, ಯೂಸ್ ಮಾಡಿದ್ರೆ ನಾವು ಮುಂದೆ ಏನೋ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಫುಲ್ ಟೈಮು ನೋಡಿದಾಗ ಲಾಗಿನಾಗಿ ನೋಡಿದೆ. ಆಮೇಲೆ ಸರಿ ಅದು ಫಿಕ್ಸ್ ಆಗುತ್ತೆ, ಸರಿ ಇದು ನಮಗೆ ಸಿಕ್ಕಿದೆ, ಒಳ್ಳೆ ಆಪರ್ಚುನಿಟಿ ಇದೆ, ನಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಮುಂದೆ ಚೆನ್ನಾಗಿ ಬೆಳೀಬೋದು ಅಂತ ಹೇಳ್ಬಿಟ್ಟು ನಾನು ಜಾಬು ರಿಸೈನ್ ಮಾಡಿದೆ ಸರ್. ಜಾಬ್ ರಿಸೈನ್ ಮಾಡಿ ಫುಲ್ ಟೈಮ್ ನಿತ್ಯ ಮಾಡೋಣ ಅಂತ ನಾನು ಸುಮ್ಮನೆ ಕೋರ್ಟ್ ಸರಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟೆ ತೊಗೊಂಡು ಇವಾಗ ಪೇಪರ್ ಆಗಿ ಮುಗಿತು. ನಾನು ಲೋನ್ ಎಲ್ಲ ಅಪ್ರೋಚ್ ಮಾಡಿದೆ, ಲೋನ್ ಸ್ಯಾಂಕ್ಷನ್ ಆಯಿತು. ನೆಕ್ಸ್ಟ್ ವೀಕ್ ಎಲ್ಲ ಆಕ್ಚುಲಿ ವರಲಕ್ಷ್ಮಿ ಹಬ್ಬದಿನೇ ಲೋನ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಎಲ್ಲ ಕ್ಲಿಯರ್ ಆಯಿತು. ಫುಲ್ ಖುಷಿ ಆಯಿತು ಲಾಸ್ಟ್ ವೀಕಲ್ಲಿ. ಇವಾಗ ಮಿಷಿನ್ಸ್ ಬರಬೇಕು, ಅದು ಮಿಷಿನ್ಸ್ ಸ್ವಲ್ಪ ಡಿಲೇ ಆಗ್ತಿದೆ. ಅವ್ರು ಆಕ್ಚುಲಿ ಒಂದು 6 to 7 weeks ಆಗುತ್ತೆ ಬರೋದಕ್ಕೆ ಅಂತ ಹೇಳ್ತಿದ್ದಾರೆ. ಸರಿ ಅಷ್ಟೊಳಗೆ ಬರೋಷ್ಟೇ ನಾನು ಇನ್ನೂ ಪ್ರಿಪ್ರೇಷನ್ ಮಾಡ್ಕೋಬೇಕು. ಕೆಲವು ಡಿಜಿಟಲ್ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ವಿಡಿಯೋಸ್ ಮಾಡಬೇಕು, ಮತ್ತು ಇದನ್ನು ನಾನು ಯಾವ ಥರ ಜನರಿಗೆಲ್ಲ ಎಜುಕೇಟೆಡ್ ಮಾಡಬೇಕು ಅದೆಲ್ಲ ಕಲಿಬೇಕು ಅಂತ ನಾನು ಹೇಳ್ತೀನಿ. ನಾನು ಆಕ್ಚುಲಿ ನನ್ನ ಇಬ್ಬರು ಇದೆ ಜಾಯ್ನ್ ಆಗಿ. ವೆರಿ ಗುಡ್. ಹೆಸರು ಹೇಳಬೇಕು ವಾಪಸ್ ಹೇಳ್ತೀನಿ. ನಿಮ್ಗೆ ಹಿಂದೆ ಮಾತಾಡಿದ್ರಲ್ಲ ಅವ್ರ ಹೆಸರೇನು? ರವಿ ಕಿರಣ್ ಸರ್. ಏನು ಬಿಸ್ನೆಸ್ ಸರ್? ಸರ್ ಆಕ್ಚುಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ POP ಫಾಲ್ ಸೀಲಿಂಗ್ ಮಾಡೋದು ಯಾರು? ಇಲ್ಲ ಆಕ್ಚುಲಿ ಅವ್ರ ಕನ್ಸ್ಟ್ರಕ್ಷನ್ ಇದೆ. POP ಫಾಲ್ ಸೀಲಿಂಗ್ ಮಾಡೋದು ಯಾರು? ಮೆಡಿಟೇಷನ್ ಹೇಳ್ಬಿಡೋರು ಯಾರು? ನೋಡಿ, ನಾವು ಬರೀ ಹೆಸರಿನ ಹಾಕಿ ಇಟ್ಕೊಳ್ತೀವಿ, ಅವ್ರು ಏನ್ ಮಾಡ್ತಾರೆ ಮರ್ತು ಬಿಡ್ತೀವಿ. ಸೊ ಯು ಶುಡ್ ರಿಮೆಂಬರ್. ಓಕೆ, ಎಷ್ಟು ಜನರಿಗೆ ಮೆಮೊರಿ ಜಾಸ್ತಿ ಆಗ್ಬೇಕಂತ ಆಸೆ? ಹೆಸರಿಗೆ ದುಡ್ಡು ಜಾಸ್ತಿ ಬೇಕು. ಮೆಮೊರಿ ಜಾಸ್ತಿ ದುಡ್ಡು ಜಾಸ್ತಿ ಆಗುತ್ತಾ? ಆಗುತ್ತೆ. ಮೆಮೊರಿ ಇದ್ದಾಗ ನಾವು ರೀಕಾಲ್ ಮಾಡ್ಬೋದು ನೀಟಾಗಿ. ಬಿಸ್ನೆಸ್ ಅಲ್ಲಿ ಬೇಕಾಗಿರೋದೇನು? ಕರೆಕ್ಟ್ ಮೆಮೊರಿ ಇರಬೇಕು. ನಮ್ಮ ಹತ್ರ ಎಷ್ಟು ಪ್ರಾಡಕ್ಟ್ ಇದೆ, ಎಷ್ಟು ಕಸ್ಟಮರ್ ಇದ್ದಾರೆ, ಯಾರು ಎಂಪ್ಲಾಯೀಸ್, ಕಸ್ಟಮರ್ ಪ್ರಾಬ್ಲಮ್ ಏನು ಪ್ರೈಸು, ಎಷ್ಟು ಸ್ಟಾಕ್ ಇದೆ, ಮೆಮೊರಿ ಇಸ್ ವೆರಿ ಕರೆಕ್ಟ್. ಸೊ ನಾವು ಟುಡೇ ಅಂಡ್ ಟುಮಾರೋ ದರ್ ಇಸ್ ಎ ಚೆಕಿಂಗ್ ಆಫ್ ರಿಯಲ್ ಟ್ರೈನಿಂಗ್ ಆಲ್ಸೋ. ಎಷ್ಟು ದಿನ ನೀವು ಇದ್ದೀರಾ, ನಿಜವಾಗ್ಲೂ ಬಿಸ್ನೆಸ್ ಕಲಿಯೋದು ಬಂದಿದ್ದೀರಾ? ಅದು ಫಸ್ಟ್ ಎಕ್ಸಾಮ್, ಫಸ್ಟ್ ಟೆಸ್ಟ್ ಏನು? ಮೆಮೊರಿ ಟೆಸ್ಟ್. ನಾನು ಬರೀ ಹೆಸರು ಕೊಟ್ಟೆ, ಆಮೇಲೆ ಏನ್ ಬೇಕಾದ್ರೂ ಕೇಳ್ಬೋದು. ರೈಟ್? ಯಾರು ಕಾರ್ಪೊರೇಟ್ ಜಾಬ್ ಅಲ್ಲಿ ಇದ್ದವರು, ಯಾರಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲೋನ್ ಬಂದಿದ್ದು ಅಂತಾನು ಕೇಳ್ತೀನಿ ನಾನು. ಮಿಷನರಿಗೆ ಯಾರು ವೇಟ್ ಮಾಡ್ತಾ ಇರೋದು? ಸೊ ಎಷ್ಟೇ ಮೆಮೊರಿ ಜಾಸ್ತಿ ಮಾಡ್ಕೊಳಕ್ ಆಸೆ. ಏನ್ ಮಾಡ್ಬೇಕು ಅಂತ ಅವ್ರು ಮಾತಾಡ್ಬೇಕಾದ್ರೆ ನಾವು ಅವ್ರು ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊತೀವಿ. ರೆಕಾರ್ಡ್ ಅಂದ್ರೆ ಮಧುಸೂದನ್ ಕಾರ್ಪೊರೇಟ್ ಕಂಪ್ನಿ ಬೈಕ್ ವಿಡಿಯೋ ನೋಡ್ತಾ ಇದ್ರು, ಇವರು ಓಕೆ ಏನೋ ಸುಮ್ಮನೆ ನೋಡ್ತಾ ಇದ್ದಾರೆ, ಆಮೇಲೆ ಗಮನಿಸಿದೆ ಓಕೆ ಇದನ್ನು ಮಾಡಬೇಕು, ನಾನು ಯೋಚನೆ ಮಾಡಿದೆ, ಇಷ್ಟು ವರ್ಷ ಕೆಲಸ ಮಾಡಿದೆ, ಹೇಗಿರುತ್ತೆ, ನಾನು ಡಿಸೈನ್ ಮಾಡಿದೆ, ಲೋನ್ ಅಪ್ಲೈ ಮಾಡಿದ್ದೀನಿ, ಲೋನ್ ಬಂದಿದೆ. ಸೊ ನಾವು ರೆಕಾರ್ಡ್ ಮಾಡಿ ರಿಪ್ಲೈ ಮಾಡ್ಕೋಬೇಕು. ರೆಕಾರ್ಡ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು? ರಿಪ್ಲೈ ಅಂದ್ರೆ ಒಳಗಡೆಯಿಂದ ನಾವು ಹೇಳಬೇಕು, 1-2 ಸತಿ 3 ಸತಿ ಹೇಳಬೇಕು. ನಾವು ಒಳಗಡೆ ಯೋಚನೆ ಮಾಡ್ತೀವಿ. ನಾವೇನು ಮಾಡ್ತೀವಿ, ಮಧುಸೂದನ್ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ನಾನು ಇಷ್ಟು ಚೆನ್ನಾಗಿ ಮಾತಾಡೋದು, ನಾನು ಎಲ್ರಿಗೂ ಹೆಂಗೆ ಒಳ್ಳೆ ಚೆನ್ನಾಗೆ ಏನು ಇಂಪ್ರೆಸ್ ಆಗೋದು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅದನ್ನ ಮರ್ತು ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ಳೋದೇ ಇಲ್ಲ. ರೆಕಾರ್ಡ್ ಮಾಡ್ಕೊಂಡ್ರು ಏನ್ ಮಾಡೋದಿಲ್ಲ, ರೀಕಾಲ್ ಮಾಡಲ್ಲ. ರಿಪ್ಲೇ ಅಂಡ್ ರೀಕಾಲ್. ಲೈಕ್ ನನ್ಗೆ ಇವರು HDFC ಅಂದ್ರು, ಇವ್ರ ಹೆಸರು ನನಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ. ಅವ್ರು ಹೇಳ್ಬೇಕಾದ್ರೆ ವಾಪಸ್ ಮತ್ತೆ ಕೇಳಿದೆ, HDFCನ ಓಕೆ, ಡಿಜಿ ಲೋನ್ಸ್ ಓಕೆ, ನಿಮ್ದೇ ಸ್ವಂತನಾ? ಇಲ್ಲ, ನಾನು ಕಾರ್ಪೊರೇಟ್ DSA ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಬೆಂಗಳೂರಲ್ಲಿ. ನಿಮ್ಮ ಹೆಸರು ತಲೆಯಲ್ಲಿ ಗೊತ್ತಿಲ್ಲ, ಅದಕ್ಕೆ ವಾಪಸ್ ಕೇಳಿದೆ ಹೆಸರೇನು? ಆನಂದ್. ಆನಂದ್ HDFC ಡಿಜಿ ಲೋನ್ಸ್ ಅಲ್ಲಿ ಇದ್ದಾರೆ. ಸೊ 2 ಸತಿ ನಾನು ಮಾತಾಡೋದಕ್ಕೆ ಏನಾಯ್ತು, ನನಗೆ
ರಿಜಿಸ್ಟರ್ ಆಯಿತು ಒಳಗಡೆಗೆ. ಕೀರ್ತನಾ ಮೇಡಮ್ ಜೊತೆ ನಾನು ಲಾಂಗ್ ಬ್ಯಾಕ್ 1-2 ತಿಂಗಳಿಂದ ಬರಬೇಕಾದ್ರೆ ಎಲ್ಲಿಂದ ಡ್ರೈವ್ ಮಾಡ್ತಾ ಮಾತಾಡಿದ್ದೆ. ಸೊ ಐ ರಿಮೆಂಬರ್ ದಟ್ ವೆರಿ ವೆಲ್, ರೈಟ್. ಸೊ ಐ ರಿಮೆಂಬರ್ ದಟ್. ನಾವು ರೀಪ್ಲೇ ಮಾಡಿದಾಗ ಜ್ಞಾಪಕ ಇದೆ. ಮಧುಸುಂದರ್ ಜೊತೆ 2-3 ಸತಿ ವೆರಿ ಗುಡ್, ನೈಸ್. ನೆಕ್ಸ್ಟ್. ಹಾಯ್ ವಿನುತಾ. ಅರೆ ಯಾಕೆ ಹೇಳಿಲ್ಲ ಹಾಯ್ ವಿನುತಾ? ಓಕೆ, ಅವ್ರು ಏನು ಮಾಡಿದ್ರು ಅಂದ್ರೆ ನನಗೆ ಮಾತ್ರ ಹಾಯ್ ಸರ್ ಅಂದರು. ಸೊ ನೀವು ಯಾವಾಗಲೂ ಮಾತಾಡ್ಬೇಕಾದ್ರೆ ಪಬ್ಲಿಕಲ್ಲಿ ಎಲ್ಲರೂ ನೋಡಿ ಮಾತಾಡೋದು. ಏನು ಮಾಡಬೇಕು? ಎಲ್ಲರೂ ನೋಡಿ ಮಾತಾಡೋದು. ಹಲೋ, ನನ್ನ ಹೆಸರು ವಿನುತಾ ಯಾದವ್ ಅಂತ. ನಾನು ಚಿಕ್ಕ ವಯಸ್ಸಿನಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಡಾಕ್ಟರ್ ಆಗಬೇಕು ಅಂತ ಹೇಳ್ತಿದ್ದೆ. ಓದೋ ಟೈಮಲ್ಲಿ ಅಷ್ಟು ಅಫೋರ್ಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇಂಜಿನಿಯರ್ ಮಾಡಬೇಕು ಡಾಕ್ಟರ್ ಅಂತ. ಸೊ ನನಗೆ ITI ವರ್ಕ್ ಮಾಡ್ತಾ ಇದ್ದೆ. ಸೊ ಹೇಗಿದ್ರು ನಾನು ಡಾಕ್ಟರ್ ಆಗೋದಂತೂ ಆಗಿಲ್ಲ. ಸೊ ಜನಗಳಿಗೆ ಏನಾದರೂ ಮೆಡಿಕಲ್ ನಾನು ಸರ್ವ್ ಮಾಡಬೇಕು ಅಂತ ನ್ಯೂಟ್ರಿಷನ್ ಕೋರ್ಸ್ ಸೇರಿಕೊಂಡೆ. ನ್ಯೂಟ್ರಿಷನಲ್ ಕೋರ್ಸ್ ಸೇರಿಕೊಂಡ್ರೆ ನನಗೆ ನಾವು ಏನು ತಿಂತಾ ಇದ್ವಿ, ಏನು ಮಾಡ್ತಿದ್ವಿ, ಎಲ್ಲರೂ ಅಡ್ವರ್ಟೈಸ್ ಮಾಡ್ತಿದ್ದಾರೆ, ಇಲ್ಲ ಯಾವುದೂ ಸರಿ ಇಲ್ಲ ತಿಂತಿಲ್ಲ ಅಂತ. ಸೊ ನಾನು ಏನಾದರೂ ಜನಗಳಿರೋದು ಒಂದು ಒಳ್ಳೆಯದು ಪ್ಯೂರ್ ಆಗಿರೋದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಲೇ ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಅನಿಸ್ತು. ಅದರಲ್ಲಿ ನಾವು ಡೈಲಿ ಬಳಸೋದು ಬೇಕಾಗಿರೋದು ಎಣ್ಣೆ. ಅದು ಈಗ ಜನಗಳಿಗೆ ಗೊತ್ತಿಲ್ಲ ಹೇಗೆ ಯೂಸ್ ಮಾಡಬೇಕು, ಯಾವ ಎಣ್ಣೆ ಯೂಸ್ ಮಾಡಬೇಕು ಅನ್ನೋದು. ಅದು ನನಗೆ ಗೊತ್ತಾಯ್ತಲ್ಲ. ಸೊ ಜನಗಳಿಗೂ ಅದನ್ನೇ ಕೊಡೋಣ ಅಂತ ಚೂಸ್ ಮಾಡಿದೆ. ಸೊ ಅದಾದಮೇಲೆ ಅದನ್ನು ಬೆಳೆಸ್ಬೇಕಂದ್ರೆ ಅದಕ್ಕೆ ಪ್ಲ್ಯಾನಿಂಗ್ ಬೇಕು, ಜನಗಳಿಗೆ ಮುಟ್ಟಬೇಕು. ನಾವು ಸುಮ್ಮನೆ ಏನೊಂದು ಆಫ್ಲೈನಲ್ಲಿ ಇರೋದು ಕಡೆ ಸ್ಟೋರ್ ಮಾಡಿದರೆ ಅದು ಎಲ್ಲರಿಗೂ ತಲುಪೋದಿಲ್ಲ. ಸೊ ನಾವು ಅದಕ್ಕೆಲ್ಲ ಪ್ರಾಸೆಸ್ ಬೇಕು. ಅದು ನೋಡಿದಾಗ ನಾನು ವೀಡಿಯೋಸ್ ನೋಡ್ತಿದ್ದೆ ಅದರ ರಿಲೇಟೆಡ್. ತುಂಬ ನಾನು ಇಂಗ್ಲೀಷ್ ವೀಡಿಯೋಸ್ ನೋಡಿದ್ದೀನಿ. ಬಟ್ ಯಾವುದ್ರಲ್ಲೂ ನನಗೆ ಅನಿಸಿಲ್ಲ ಅದು ಮಾಡಿದ್ರೆ ಆಗುತ್ತೆ ಅಂತ ಅನಿಸಿಲ್ಲ. BTS ನೋಡಿದಷ್ಟು ಅನಿಸಿಲ್ಲ ಬೇರೆ ಯಾವುದು. ಮೇ ಬಿ ಕನ್ನಡ ನಮ್ಮ ಲ್ಯಾಂಗ್ವೇಜ್ ಮದರ್ ಟಂಗ್ ಇರೋದ್ರಿಂದಲೇ ಕನೆಕ್ಟ್ ಆಯ್ತಲ್ಲ ಗೊತ್ತಿಲ್ಲ. ಬಟ್ ಅನ್ನಿಸ್ತು ಇದಕ್ಕೆ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಮಾರ್ಕೆಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟು. ಆನ್ಲೈನಲ್ಲಿ ಇರೋದು ಜನಗಳು ನೋಡೋದೆಲ್ಲ ಇವಾಗೆಲ್ಲ ಮೊಬೈಲ್, ಎಲ್ಲ ಕೈಲಿ ಮೊಬೈಲ್ ಇರುತ್ತೆ. ಎಲ್ಲರೂ ಇನ್ಸ್ಟಾಗ್ರಾಮ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ. ಸೊ ನಾವು ಅದರಲ್ಲಿ ಹೋಗಬೇಕು, ಅದರಲ್ಲಿ ಇರಬೇಕು ಅಂತ ನಮ್ಗೆ ಪ್ರಾಸೆಸ್ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಾನು BTS ಜಾಯ್ನ್ ಮಾಡಿದೆ. ಸೊ ಈಗ ನಾನು BTS ಡೈಮಂಡ್ ಮೆಂಬರ್ ಆಗಿದ್ದೀನಿ. ಸೊ ವೆಬ್ಸೈಟ್ಗೆಲ್ಲನೂ ಇಲ್ಲೇ ಮಾಡೋದಕ್ಕೆಲ್ಲನೂ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಆಮೇಲೆ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಕಷ್ಟ, ಅಂದರೆ ಹೆದರಿಕೆ ಆಗುತ್ತೆ ಮಾತಾಡೋದಕ್ಕೆ. ಸೊ ಅದನ್ನೆಲ್ಲನೂ ಓದಿಸ್ಬೇಕು ಅಂತಲೇ ಇಲ್ಲಿ ಆಫ್ಲೈನ್ ಸೆಷನ್ ಎಲ್ಲರೂ ನೋಡಿ ಮಾತಾಡ್ತಾರೆ. ಗುಡ್ ಜಾಬ್. ಯಾವುದಾದ್ರೂ 5 ಜನರ ಬಿಸ್ನೆಸ್ ನ ಹೇಳಿ. ಅವ್ರು ಹೇಳ್ಬೇಕು. ಅವ್ರು ಯಾರು? ಅವರು ಬ್ಯಾಂಕ್ ಆನಂದ್ ಸರ್. ಮೆಡಿಟೇಷನ್ ಹೇಳ್ಕೊಡ್ತಾರೆ. ಕೀರ್ತನ ಜ್ಯುವೆಲ್ಲರಿ ಸ್ಟೋರ್ ಅಂತಿದ್ದಾರೆ. ಕಿರಣ್ ಸರ್ ರವಿ ಕಿರಣ್ ಸರ್ ಕನ್ಸ್ಟ್ರಕ್ಷನ್ ಹೇಳ್ಕೊಡ್ತಾರೆ. ಯಾವ್ದಾದ್ರು 3 ಜನ ಊರು ಹೇಳಿ, ಎಲ್ಲಿಂದ ಬಂದಿರೋದು? ಈ ಪಕ್ಕದಲ್ಲಿದ್ದಾರಲ್ಲ ಅವರ ಹಸ್ಬೆಂಡ್ ಹೆಸರು ಹೊಸ ಹಸ್ಬೆಂಡ್ ಸಿಕ್ಕಿದ್ರು ಓಕೆ. ಅವ್ರ ಕೀರ್ತನೆ ಯಾವ ಎಲ್ಲಿಂದ ಬಂದಿರೋದು? ನಾರ್ತ್ ಬೆಂಗಳೂರು. ತುಮಕೂರು ಅವರು ಬಟ್ ಅಲ್ಲಿರೋದು ಎಲ್ಲಿದೆ? ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ತುಮಕೂರು ಮದುವೆ ಮಾಡಿ ಓಕೆ. ಲೈಕ್ ಮೈಸೂರಿಂದ ಯಾರು ಬಂದಿರೋದು? ರವಿ ಕಿರಣ್. ಯು ಆರ್ ವೆರಿ ಗುಡ್ ಮೆಂಬರ್. ಸೂಪರ್. ಹಾಯ್ ಹೇಮಾ. ನಾನು 13 ಇಯರ್ಸಿಂದ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಬಿಸ್ನೆಸ್ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಲಾಸ್ಟ್ 1 ಇಯರಿಂದ ಸ್ವಲ್ಪ
ನಿಮ್ಮಿಂದ ಮಾತಾಡೋದು ಯಾರು? ವಿನುತಾ ಸೂಪರ್, ಥ್ಯಾಂಕ್ ಯು. ನೆಕ್ಸ್ಟ್ ಇಲ್ಲಿ ಯಾರು ಮಾತಾಡ್ಬೇಕು? ಎಲ್ರಿಗೂ ಆಯ್ತಾ? ಇಲ್ಲ ಸರ್. ನಾನು ಹಲೋ 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 ಮೈಕ್ ಹತ್ರ ಇಟ್ಕೊಳ್ಳಿ. ಹಲೋ ಹಾ. ಸರ್ ನನ್ನ ಹೆಸರು ರವೀಂದ್ರನಾಥ್. ಏನರ ಹೆಸರು? ಬಳ್ಳಾರಿಯಿಂದ ಬರ್ತೀನಿ. ನಾನು ರಿಟೈರ್ಡ್ ಅಸಿಸ್ಟೆಂಟ್ ಇಂಜಿನಿಯರ್, 35 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸರ್ವಿಸ್ ಮಾಡಿ ನಾನು ಸುಮ್ಮನೆ ಕುತ್ಕೊಳ್ಳೋದು ಯಾಕೆ ಅಂದರೆ ನಮ್ಮ ಮಕ್ಕಳು ಎಲ್ಲ ಆರ್ಕಿಟೆಕ್ಟ್ಸು ಇಂಜಿನಿಯರ್ಸ್ ಅವ್ರ ಸಪೋರ್ಟ್ನಲ್ಲಿ ನಮ್ಮ ಪರಿಚಯ ಇದ್ದವರು ಒಂದು 4 ಬಿಲ್ಡಿಂಗ್ ಮಾಡ್ತೀನಿ. ಅದನ್ನು ಇನ್ನೂ ಆಫೀಸ್ ಓಪನ್ ಮಾಡಿದ್ದೀನಿ. ಈಗ ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ನಮ್ಮ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮೋಸ ಆಯಿತು. ಹಂಗಾಗಿ ಬಿಡೋಣ ಅಂತ ಏನು ಬೇಡ 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 ಅಂತ ಅಂದ್ಕೊಂಡಿದ್ದೆ. ಇವರು ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಎಲ್ಲ ಸಹ ರಿಟೈರ್ ಮಾಡಿ ಮತ್ತು ಪ್ರೋತ್ಸಾಹ ಅದು ನಾನು ಫೇಸ್ಬುಕ್ನಲ್ಲಿ ತಮ್ಮ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಮತ್ತೆ ಮಾಡೋಣ ಅಂತೇಳಿ ಈ 1 ತಿಂಗಳು ಕೆಲಸ ಆಯಿತು. ಅದನ್ನು ಫಾಲೋ ಮಾಡ್ತಾರೆ. ಇದು ಏನು ಇದು ವಿಸಿಟಿಂಗ್ ಕಾರ್ಡು ಹೆಸರು ಇದು ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಮುಂದುವರೆದು ಮಕ್ಕಳಿಗೆ ಎಲ್ಲರಿಗೆ ಒಂದು ಇದು ಮಾಡಿ ಒಂದು ಉನ್ನತ ಇದಕ್ಕೆ ತಗೊಂಡೋಗೋಣ ಅಂತಿದ್ದೀನಿ. ವೆಲ್ಕಮ್ ರವೀಂದ್ರ. Hi, Somshikar ಏನರ sir. ಹೆಸರು? ಸೋಮಶೇಖರ್ Hi, sir. ಸೋಮಶೇಖರ್. ಅಲ್ಲ ಸರ್, ನಮ್ಮದು ಬಿಟ್ಟು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ನೆಕ್ಸ್ಟ್ ಮೆಸೇಜ್ ರಿಟರ್ನ್ ಮಾಡಿ ಸರ್ವಿಸ್ ಅಂತ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ದೀನಿ. ಆ ಡಿಸ್ಟ್ರಿಬ್ಯೂಟರ್ನ ನಾನು ಹೇಗೆ ಡಿಜಿಟಲ್ ಮಾರ್ಕೆಟಿಂಗ್ ಉಪಯೋಗಿಸಬೇಕಂತ ಫಸ್ಟ್ ಟೈಮ್ ಡಿಜಿಟಲ್ ಮಾಡಿದ್ದೀನಿ. ಮತ್ತು ಬಿ ಟಿ ಎದಲ್ಲಿ ನಾನು ಈಗ ಒಂದು ವಾರ ಇರ್ತೇನೆ. ಅದಕ್ಕೋಸ್ಕರ ಈ ಡಿಜಿಟಲ್ ಮಾರ್ಕೆಟ್ ಕಲಿಯಬೇಕು ಅಂತ ಬಂದಿದ್ದೀನಿ. ಹೇಗೆ ಮಾಡಬೇಕು, ಸ್ಕಿಲ್ ಹೆಂಗೆ ಗೂಗಲ್ ಹೇಗೆ ತಗೋಬೇಕು ಅಂತ ಒಂದು ಮಾರ್ಕೆಟಿನ ಉಪಯೋಗಿಸಬೇಕು ಅಂತ ಬಂದಿದ್ದೀನಿ. ಎಷ್ಟು ಟೈಮ್ ಬಿಟ್ಟು ಜಾಯ್ನ್ ಆಯ್ತು? ಒಂದು ವಾರ ಒಂದು ವಾರ ಆಯ್ತು. ವೆರಿ ಗುಡ್. ಹಾಯ್ ಜನಾರ್ದನ್. ಬೇಸಿಕಲಿ ಸಿವಿಲ್ ಕಾಂಟ್ರಾಕ್ಟರ್ ಅಂತಿದ್ದೆ. ನಾನು ಬಂದಿರೋದು ಏನಂದರೆ ನಾನು ವರ್ಕ್ ಫ್ಲೋರ್ ಚೆನ್ನಾಗಿಲ್ಲ, ಸ್ಟಾಫ್ ಇಲ್ಲ, ಆಫೀಸ್ ಇಲ್ಲ, ಸ್ವಲ್ಪ ಜೋರ. ನೋ ಫೇಸ್ಬುಕ್, ನೋ ಇನ್ಸ್ಟಾಗ್ರಾಮ್, ನಥಿಂಗ್ ಅಲ್ಲ. ಬಟ್ ವರ್ಕ್ ಇಸ್ ಗೋಯಿಂಗ್ ಆನ್ ಗುಡ್, ಎವ್ರಿಥಿಂಗ್ ಇಸ್ ಫೈನ್. ಒಂದು ಸ್ವಲ್ಪ ಅಪ್ಡೇಟ್ ಆಗಿ ಇನ್ನೂ ಚೆನ್ನಾಗಾಗಬೇಕು. ಸರ್ವೆಂಟ್ ಏನು ಆಫೀಸ್ ಸ್ಟಾಫ್ ಮೇಂಟೈನ್ ಮಾಡಬೇಕು, ಅವ್ರು ಗೋವೆಂಟ್ ವಿತ್ ಮಾರ್ಕೆಟಿಂಗ್ ಅದೆಲ್ಲ ಕಲ್ತ್ಕೊಂಡು ಸ್ವಲ್ಪ ಎಕ್ಸ್ಟೆಂಡ್ ಆಗೋಣ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡೋಣ. ಗುಡ್, ವೆಲ್ಕಮ್ ಜನಾರ್ದನ್. ನಮಸ್ಕಾರ, ನನ್ನ ಹೆಸರು ಬಾಲಾಜಿ ಅಂತ, ನಮ್ಮ ಹೊಸಕೋಟೆಯಿಂದ ಬರ್ತಾ Hi, ಬಾಲಾಜಿ. ವೆಲ್ಕಮ್. ಹೊಸಕೋಟೆಯಿಂದ ಬರ್ತಾ ಇದ್ದೀನಿ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ನಮ್ಮ ಬಿಸ್ನೆಸ್ ಈಗ ಏನಾಗ್ತಾ ಇದೆ, ಇವಾಗ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾ ಕಡೆಯಿಂದ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇದ್ದಾರೆ. ಮೈಕ್ ಸಾರಿ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಬಿಸ್ನೆಸ್ ಬಂದಂಥ ಗೌರವ ಆಗ್ತದೆ. ಕಾರಣ ಏನಂತ ಹೇಳಿದ್ರೆ ಎಲ್ಲರೂ ಇವಾಗ ಸೋಷಿಯಲ್ ಮೀಡಿಯಾ ಸೊ ಅದರಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಸೊ ನಾವು ಅಪ್ಡೇಟ್ ಆಗಬೇಕು ಅನ್ನೋದು ನಾನು ವಿಡಿಯೋ ಅವ್ರು ಜಾಯ್ನ್ ಆಗಿ 3 ವರ್ಷ ಆಗಿದೆ. ಇವಾಗ ಫಿಸಿಕಲ್ ಕ್ಲಾಸ್ ಬಂದಿದ್ದಾರೆ. ಓಕೆ, ಲಾಸ್ಟ್ ಬ್ಯಾಚಲರ್ ವೈಫ್ ಬಂದಿದೆ. ಗುಡ್, ವೆಲ್ಕಮ್ ಸರ್. ಸರ್ ನಂದು ಬಂದ್ಬಿಟ್ಟು ಎಲಿವೇಟರ್ ಬಿಸ್ನೆಸ್. ಸ್ವಲ್ಪ ಚಿಕ್ಕಬಳ್ಳಾಪುರ. ನನ್ನ ಹೆಸರು ಸಂದೀಪ್ ಅಂತ. ಎಲಿವೇಟರ್ ಬಿಸ್ನೆಸ್ ಇದು ಬೆಂಗಳೂರು. Hi, Sandeep sir. ಏನೋ ಹೆಸರು? ಸಂದೀಪ್. ಸಂದೀಪ್ ಅವ್ರಿಗೆ ಇಲ್ಲ, ಶಾರ್ಟಿನ ಇಂಪ್ಯಾಕ್ಟ್ ಎಷ್ಟು ಜನ ನೋಡಿದ್ದೀರಾ ಅವ್ರ ಇಂಪ್ಯಾಕ್ಟ್? ನಾನು ನೋಡಿ. ನನ್ನ ಸ್ವಂತ ಊರು ಚಿಕ್ಕಬಳ್ಳಾಪುರ ಇದ್ದು. ಬಟ್ ನಾನು ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಎಲ್ಲರ ಕೈಯಲ್ಲಿ ಇದು ಈ ಪರ್ಸೆಲ್ಲ ವರ್ಕು ಬಂದ್ಬಿಟ್ಟು ನಂದು ಮುಂಚೆ ನಾನು ಏನು ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ಬಟ್ ಆದರೆ ನಾನು ಎಲ್ಲರ ಕೈಲಿ ವರ್ಕ್ ತಗೊಂಡು ಪೀಸ್ ವರ್ಕ್ ಥರ ಮಾಡಿಸ್ಕೊಂಡು ಇದೇ ಫೀಲ್ಡಲ್ಲಿ ಎಲಿವೇಟರ್ ಫೀಲ್ಡಲ್ಲಿ ಮಾಡಿಸ್ಕೊಂಡು ಇರ್ತಿದ್ದೆ. ಬಟ್ ಅದೇ ಟೈಮಲ್ಲಿ ಏನಾಯಿತು ಅಂದರೆ ನಾನು ಕೊರೋನಾ ಬಂದಾಗ ಏನಾಯ್ತು ಅಂದರೆ ಎಲ್ಲ ಹುಡುಗರೆಲ್ಲ ಬಿಟ್ಟು ಬಂದಾಗ ನನಗೆ ಏನಾಯ್ತು ಅಂದರೆ ಒಬ್ಬನೇ ಇದ್ದೆ. ಬಟ್ ಅವಾಗ ನಾನು 1 ವರ್ಷ ಟ್ರೈ ಮಾಡಿದೆ, ಯಾರು ಹುಡುಗರೇ ಸಿಕ್ಕಿಲ್ಲ. ಆ ಟೈಮಲ್ಲಿ ಎಲ್ಲರೂ ನೋಡಿ ಮಾತಾಡ್ಬೇಕಾದ್ರೆ ಎಲ್ಲರೂ ಕಂಡಿದ್ದು ಮಾತಾಡ. ನಾನು ಎಲಿವೇಟರ್ ಬಿಸ್ನೆಸ್ ಅವಾಗ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಫಸ್ಟ್ ಟೈಮ್ ಅನಿಸಿತ್ತು. ಅವಾಗ ಏನು ಮಾಡಿದೆ, ಕೊರೋನಾ ಟೈಮ್ ಹುಡುಗರಿದ್ದಾಗ ಯಾವ ಥರ ಮಾಡೋದು ಅಂತ ಇದು ಮಾಡಿದಾಗ ನನಗೆ ಎಲಿವೇಟರ್ ಬಿಸ್ನೆಸ್
ಸ್ಟಾರ್ಟ್ ಮಾಡಬೇಕು, ನಾನೇ ಓನಾಗಿ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಬಟ್ ಅದು 3 ಇಯರ್ಸ್ ವರೆಗೂ ಏನು ನನಗೆ ಡೆವಲಪ್ಮೆಂಟ್ಸ್ ಅನ್ನೋದೇ ಕಾಣಿಸ್ತೀವಿ ನನ್ನ ಬಿಸ್ನೆಸ್. ಸರಿ ಬಿಡು, ಇನ್ನೇನು ಬಿಸ್ನೆಸ್ ಕ್ಲೋಸ್ ಮಾಡೋ ಟೈಮಲ್ಲಿ ಸತ್ಯ ಸರ್ ಒಂದು ಆ್ಯಡ್ ಬಂತು 2023 ಎಂಡಿಂಗ್ ಅಲ್ಲಿ ಇದು. ಅವಾಗ ನಾನು ಇಮಿಡಿಯೇಟ್ ಆಗಿ ಸಿಲ್ವರ್ ಮೆಂಬರ್ಗೆ ಜಾಯಿನ್ ಆದೆ. ಅದಾದ್ಮೇಲೆ ಹಂಗೆ ನನಗೆ ಅವಾಗ ಬಿಸ್ನೆಸ್ ಅಲ್ಲಿ ಗ್ರೋತ್ ಬಂದಿದ್ದು, ನಾನು ಕ್ಲೋಸ್ ಮಾಡೋ ಬಿಸ್ನೆಸ್ ಅವಾಗ ಮೇಲೆ ಎತ್ಕೋವರ್ಲಿಕ್ಕೆ ಒಂದು ಇದಾಯ್ತು ನನಗೆ. ಯಾಕೆಂದ್ರೆ ಅವಾಗ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಕನ್ನಡದಲ್ಲಿ ಒಂದು ಕೋರ್ಸ್ ಸಿಗ್ತಲ್ಲ ಅನ್ನೋ ಒಂದು ತುಂಬಾ ಖುಷಿ ಆಯ್ತು ನನಗೆ. ಆವಾಗ ನನಗೆ ಮೀಟಿಂಗ್ ಜಾಯಿನ್ ಆದ್ಮೇಲೆ ನಂದು ಬಿಸ್ನೆಸ್ ಸಕ್ಸಸ್ ಆಗಿತ್ತು. ನಾನು ಆಮೇಲೆ ಡೈಮಂಡ್ ಮೆಂಬರ್ ಜಾಯಿನ್ ಆಗಿ ಸೋಷಿಯಲ್ ಮೀಡಿಯಾ ಎಲ್ಲ ಸೆಟಪ್ ತಗೊಂಡು ಎಲ್ಲ ತರ ಸೋಷಿಯಲ್ ಮೀಡಿಯಾ ಎಲ್ಲ ಮಾಡಿಸ್ತಾ ಇದೆ. ಬಟ್ ಇನ್ನೂ ಆಟೋಮೇಷನ್ ಮಾಡಬೇಕು ಅಂತ ಹೇಳಿ ಈಗ ಕ್ವಾಂಟಮ್ಗೂ ಜಾಯಿನ್ ಆಗಿದೆ. ಆರ್ ಯು ಆಲ್ ರೆಡಿ? ಕೂತ್ಕೊಳ್ಳಿ.